ಬಂಧುಗಳೇ ನಮಸ್ಕಾರ. ಇವತ್ತು ಹೊಸದೊಂದು ಪ್ರಯತ್ನ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ನೋಡಿ, ಇದು ಪುರಿ ಉಪ್ಪಿನ ಪುರಿ ಅಲ್ಲ, ಇದು ಸಪ್ಪೆ ಪುರಿ. ಉಪ್ಪಿನ ಪುರಿ ಸಿಕ್ಕಲಿಲ್ಲ, ಎಮರ್ಜೆನ್ಸಿ ಸಿಕ್ಕಿದ್ದದು. ಇದು ಉಪ್ಪು, ಇದು ಅರಿಶಿನ ಪುಡಿ, ಇದು ಕರಿಬೇವಿನ ಎಲೆ, ಇದು ಬೆಳ್ಳುಳ್ಳಿ, ಇದು ಕಡಲೆಪಪ್ಪು, ಇದು ಕಡಲೆ ಬೀಜ. ಈಗ ನೋಡಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಚೆನ್ನಾಗಿರಿ, ಸರಿನಾ? ನಾನು ಹೊಸ ಪ್ರಯತ್ನ ಮಾಡ್ತಾಯಿದ್ದೀನಿ. ಆಮೇಲೆ ಇವೆಲ್ಲನೂ ತೋರಿಸ್ತೀನಿ. ಆಮೇಲೆ ಇನ್ನೊಂದು ತೋರಿಸ್ಲಿಲ್ಲ. ಮೊದಲೇ ಒಂದು ಖಾಲಿ ಬಾಣಲೆ ಬೇಕು, ಗ್ಯಾಸ್ ಸ್ಟವ್ ಬೇಕು, ಗ್ಯಾಸ್ ಇರ್ಬೇಕು ಅದರಲ್ಲಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಚೆನ್ನಾಗಿರಿ, ಸರಿನಾ? ಈಗ ಮೊದಲನೇ ಸ್ಟೆಪ್ ಏನು ಮಾಡ್ಬೇಕು ಗೊತ್ತಾ? ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನಾನು ತೋರಿಸ್ಕೊಡ್ತೀನಿ ನೋಡಿ. ಈಗ ಮೊದಲೇ ಹಿಂಗೆ ಸ್ಟವ್ವ ಹಚ್ಬೇಕು. ಹಚ್ಬಿಟ್ಟು ಅದ್ರ ಮ್ಯಾಕೆ ಬಾಣಲಿಯ ಮಡಗಬೇಕು. ಬಾಣಲಿ ಮಡಗ್ಬಿಟ್ಟು ಏನು ಮಾಡ್ಬೇಕು ಗೊತ್ತಾ? ಹಿಂಗೆ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು. ಎಣ್ಣೆ ಎಷ್ಟು ಬಿಡ್ಬೇಕಪ್ಪ ಅಂದರೆ ಸ್ವಲ್ಪ ಜಾಸ್ತಿನೇ ಬಿಟ್ಕೋಬೇಕು. ಇದು ಜಾಸ್ತಿ ಆಯಿತು ಅಂತ ಅನಿಸ್ತದೆ. ಜಾಸ್ತಿ ಆದಾಗ ವಾಪಸ್ ಏನು ಮಾಡ್ಬೇಕು ಹೇಳಿ? ಏನು ಮಾಡ್ಬೇಕು ಪಾಪ? ಜಾಸ್ತಿ ಆದಾಗ ತಗೊಂಡು ಹಾಕಬೇಕು. ಎಣ್ಣೆ ಜಾಸ್ತಿ ಆದಾಗ ಏನು ಮಾಡ್ಕೋಬೇಕು? ಸ್ವಲ್ಪ ಎಣ್ಣೆಯ ಹಿಂದಕ್ಕೆ ವಾಪಸ್ಸೇ ಬಿಟ್ಬಿಡ್ಬೇಕು ಅಲ್ವಾ? ಈಗ ಕಡಿಮೆ ಆಯ್ತಲ್ವಾ? ಈಗ ಅದರೊಳಗೆ ಸಾಸಿವೆ ಇಲ್ಲ, ಅರ್ಧ ಕೆ ಜಿ ಸಾಸಿವೆ ತಂದಿರೋದು ನಮ್ಮ ಮನೆಗೆ. ಈಗ ಅರ್ಧ ಕೆ ಜಿ ಸಾಸಿವೆಲೆ ಸ್ವಲ್ಪ ಎತ್ಕೋಬೇಕು. ಅರ್ಧ ಕೆ ಜಿನೂ ಹಾಕ್ಬಿಡ್ಬಾರ್ದು. ಆಮೇಲೆ ಹಂಗೆ ಸ್ವಲ್ಪ ಜೀರಿಗೆನೂ ಹಾಕೋಬೇಕು, ಇನ್ನೂ ಟೇಸ್ಟ್ ಆಗಿರ್ತದೆ. ನೀನು ದೂರ ಕೂತ್ಕೋಬೇಕು, ಸಾಸಿವೆ ಸಿಡಿತವೆ ನೋಡಿ. ಹಂಗೆ ಸ್ವಲ್ಪ ಜೀರಿಗೆನೂ ಹಾಕೋಬೇಕು, ಇನ್ನೂ ಟೇಸ್ಟ್ ಆಗಿರ್ತದೆ. ಆಮೇಲೆ ಏನು ಮಾಡ್ಕೋಬೇಕು? ಹಿಂಗೆ ಕಡಲೆ ಬೀಜವ ಹಾಕೋಬೇಕು. ಹಿಂಗೆ ಕಡಲೆ ಬೀಜ ಹಾಕೋಬೇಕು. ಆಮೇಲೆ ಸೌಟ್ ಎಲ್ಲ ಎತ್ತಾಗುತ್ತದೆ ಅದಲ್ಲ, ಸೌಟಲ್ಲ. ಈಗ ಸೌಟು ಹುಡುಕ್ತಾ ಇದ್ದಾರೆ. ಆ ಸೌಟು ಇದ್ದದ್ದು ಈಗ ತಾನೇ ಸಿಕ್ಕಿತ್ತು, ಅದು ಎತ್ತ ಓಡಾಗ್ಬಿಡ್ತು. ಇನ್ನು ಸ್ವಲ್ಪ ಉರಿ ಕಡಿಮೆ ಮಾಡ್ಕೋಬೇಕು. ಹಿಂಗೆ ಬ್ಲಾಕ್ ಆಗುವಂತ ಹುಡ್ಕೋಬೇಕು. ಆಮೇಲೆ ಏನು ಮಾಡಬೇಕು? ಬೆಳ್ಳುಳ್ಳಿಯ ಗಜ್ಜಿರುವ ಹಾಕಬೇಕು. ಕುಟ್ಟಿ ಆಮೇಲೆ ಸೈಡಲ್ಲಿ ಇಟ್ಕೊಂಡು ಹಾಕಬೇಕು. ಈ ಬಿದ್ದೆ ಹೋಯ್ತು ಊಟ. ಬೆಳ್ಳುಳ್ಳಿ ಹಾಕೋಬೇಕು. ಆಮೇಲೆ ಕಡಲೆಪಪ್ಪು ಹಾಕೋಬೇಕು. ಕಡಲೆಪಪ್ಪು ಹಾಕೊಂಡು ಹಿಂಗೆ ಹುಡ್ಕೋಬೇಕು. ಆಮೇಲೆ ಏನು ಮಾಡಬೇಕು? ಕರಿಬೇವು ಹಾಕೋಬೇಕು. ಕರಿಬೇವು ಹಾಕಬೇಕು. ಚೆನ್ನಾಗಿ ಫ್ಲೇಮ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಈಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾನು ಹಾಕಿದ್ದೀನಿ, ಇಷ್ಟು ಸಾಕು ಅಂತ ನೋಡೋಣ.
ಸ್ವಲ್ಪ ಲೈಟಾಗಿ ಅರಿಶಿನ ಪುಡಿ ಅಷ್ಟು ಪುಡಿ ಹಾಕಬೇಕು. ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಜಾಸ್ತಿ ಅಷ್ಟು ಪುಡಿ ಹಾಕಿದ್ರೆ ಏನಾಯ್ತದೆ ಅಂತ ಗೊತ್ತಾ? ಆಗುತ್ತೆ. ಆಮೇಲೆ ಇನ್ನೂ ಒಂದು ಮರ್ತ್ಬಿಟ್ಟು ಏನು ಮಾಡ್ತಾಳೆ ಈಗ ನೀಟಾಗಿ ಅದು ಮೆಣಸಿನಕಾಯಿ ಮಿಸ್ಸಿಂಗ್. ಮೆಣಸಿನಕಾಯಿ ಈಸ್ ಮಿಸ್ಸಿಂಗ್. ನೋಡು ಚೆನ್ನಾಗಿ ಕಾಣಿಸ್ತೈತೆ. This is the stove hopping. ಹಂಗೆ ಟೇಸ್ಟ್ ಮಾಡ್ಬೇಡ. ಟೇಸ್ಟ್ ಮಾಡ್ಬೇಡ. This is the matter is ನೀನು ಇಂಗ್ಲೀಷೇ ಮಾತಾಡುವ ಕೇಳೋಕ್ಕಾಗಲ್ಲ. ಕೇಳೋಕ್ಕಾಗಲ್ವಾ? ಹೋಗ್ಲಿ ಬಿಡು. ಏನೋ ನೀನು ಒಂಚೂರು ಓದಿದ್ಯಾ, ನಾನು ಒಂಚೂರು ಓದಿಲ್ಲಮ್ಮ. ನಾನು ಕಡಿಮೆ ಓದಿದ್ದೀನಿ, ನೀನು ಜಾಸ್ತಿ ಓದ್ತಾ ಇದೀಯ ಅಷ್ಟೇ. ನಾನೇನು 2ನೇ ಕ್ಲಾಸ್ ಓದಿದ್ದೀನಿ, ನೀನೇನು ಒಂಚೂರು 3ನೇ ಕ್ಲಾಸ್ ಓದಿದ್ಯಾ ಅಷ್ಟೇ. ಇನ್ನೇನು ನಂದು ನಿಂದು ಏನು ಹೆಚ್ಚು ಕಮ್ಮಿ ಇಲ್ವಲ್ಲ? ಇಲ್ಲಮ್ಮ ಇಲ್ಲ. ನೆಕ್ಸ್ಟ್ ಪ್ಲೀಸ್ ಹಿಂಗೆ ತಗೊಳ್ಳಿಂಗು, ಹಿಂಗೆ ತಗೊಂಡಿಂಗು, ಹಿಂಗೆ ಹಾಕಳಿಂಗು ಹಾಕಳಿಂಗು, ಆಮೇಲೆ ಹಿಂಗೆ ತಿರ್ಗಿಸಿಂಗು. ಅದು ಅವಾಗಲೇ ಮಿಸ್ ಆಗಿತ್ತು. ಇದು ಸಿಕ್ಕು ಸಾಕು ಬಿಡು, ಇದು ಸಿಕ್ಕತ್ತಲ್ಲ. ಜೂಮ್ ಹಾಕ್ಬೇಡ. ಆಮೇಲೆ ನೆಕ್ಸ್ಟ್ ಪೀಸ್ ಸ್ವಲ್ಪ ಟೇಸ್ಟ್ ಪಕ್ಕದಲ್ಲಿರುವಂಥ ನಾಯಿಗಳಿಗೆ ಕುಡಿಂಗು. ಟೇಸ್ಟ್ ಮಾಡ್ರ. ಟೇಸ್ಟ್ ಮಾಡಪ್ಪಲ್ಲ, ಟೇಸ್ಟ್ ಮಾಡ. ಹಿಂಗಾಯ್ತಾ? ತಿನ್ಬಿಟ್ಟು ಹೇಳು. ಉಪ್ಪು ಖಾರ ಸ್ವಲ್ಪ ಲೈಟಾಗಿ ಮಡಗಿದ್ದೀನಿ. ಯಾಕೆ ಗೊತ್ತಾ? ಬೇಸಿಗೆ ಕಾಲ, ನೀರು ಕುಡಿಯೋಕ್ಕಾಗೋದಿಲ್ಲ, ಹೊಟ್ಟೆಲಿ ಜಾಗ ಇರೋದಿಲ್ಲ, ನಾಲ್ಗೆ ಒಣಗ್ತಾ ಇರ್ತದ. ಸರಿಯಾ? ಉಪ್ಪು ಖಾರ ಇಲ್ಲಿ 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 ಕೇಳಿ, ಇಲ್ಲಿ ತೋರ್ಸಲ್ಲಿ ಒಂದು ಕ್ಯಾಮ್ರಾ ತೋರಿಸು. ಹೆಂಗಿದೆ? ಸಖತ್ತಾಗೈತಾ? ಉಪ್ಪು ಖಾರ ಲೈಟಾಗಿ ಹಾಕಿದ್ದೀನಿ. ಜಾಸ್ತಿ ಹಾಕೋದು ಏನಾಯ್ತದೆ ಗೊತ್ತಾ? ನಾಲ್ಗೆ ಒಣಗ್ತಾ ಇರ್ತದ, ಹೊಟ್ಟೆ ತುಂಬೋಗಿರ್ತದ. ಸರಿನಾ? ಅದೇನು ಚೆನ್ನಾಗಿಲ್ಲ ಅಂತ ಮತ್ತೆ ಕೇಳ್ತಾ ಇದೆಯಾ ಕುಡಿದಂತ? ಅದಂಗಿರಲಿ. ನಿಮ್ಮ ಮಮ್ಮಿ ಬಂದ್ಮೇಲೆ ತೊಳ್ಕೊಳ್ಳಿ ಹಿಂಗು. ಓಕೆ? ಇನ್ನೊಂದ್ಸಲ ತಿಂದು ನೋಡ್ಬಿಟ್ಟು ಹೇಳು ಕರೆಕ್ಟಾಗಿ. ಹಿಂಗಾಯ್ತಾ? ಚೆನ್ನಾಗಾಯ್ತಾ? ಆವಾಗಲೇ ಯಾಕೆ ಚೆನ್ನಾಗಿಲ್ಲ ಅಂತ? ಬಂಧುಗಳೇ ಹಿಂಗೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಚೆನ್ನಾಗಿರ್ರಿ. ಓಕೆ, ಬಾಯ್ ಬಾಯ್.